ಕುಮಾರಸ್ವಾಮಿ ಅವರು ಹೇಳಿ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಕಾರ್ತಿಕ್ ಯಾರ ಡ್ರೈವರ್ ಅವರು? ಅವ್ರು ಏನಂತ ಹೇಳಿದ್ದಾರೆ? ಪೆನ್ ಡ್ರೈವನ್ನು ಯಾರು ಕೊಟ್ಟಿ ಅಂತ ಹೇಳ್ತಾ ಇದ್ದಾರೆ. ದೇವರಾಜೇಗೌಡನು ಕೊಟ್ಟಿದ್ದೀನಿ ಅಂತ, ಡಿ ಕೆ ಶಿವಕುಮಾರ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಹಾಂ, ಮತ್ತೆ ಹೆಂಗೆ ಇವರು ಹೇಳ್ತಾರೆ? ಡಿ ಕೆ ಶಿವಕುಮಾರ್ ಇದರಲ್ಲಿ ಬಿಡುಗಡೆ ಮಾಡಿದ್ದಾನೆ ಅಂತ ಹೆಂಗೆ ಹೇಳ್ತಾರೆ? ನೀವು ಹೇಳಿ, ಕಾಮನ್ ಸೆನ್ಸ್ ಅಲ್ಲ ಇದು? ರಾಜಕೀಯವಾಗಿ ಅಡ್ಮಿಟ್ ಮಾಡ್ಕೋತಾರೆ, ಕೊಟ್ಟಿರೋದನ್ನ ಅಡ್ಮಿಟ್ ಮಾಡ್ಕೋತಾರೆ, ನಾವು ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರು ಬಿಡುಗಡೆ ಮಾಡಿದ್ರು? ಯಾರ ಹತ್ರ ಕೊಟ್ಟಿದ್ರು? ಪೆನ್ ಡ್ರೈವ್ನ ಯಾರ ಕಡೆ ಕೊಟ್ಟಿದ್ರಪ್ಪ? ಸರ್, ಏನು ವಿಷಯ ಇಲ್ಲದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಕಡೆ ಬೆಟ್ ಮಾಡಿ ತೋರಿಸಿದ್ರ? ಹೌದೌದು, ಡಿ ಕೆ ಶಿವಕುಮಾರ್ಗೂ ಇದಕ್ಕೂ ಸಂಬಂಧ ಇಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಸುರೇಶ್ ಡಿ ಕೆ ಶಿವಕುಮಾರ್ದು ಕುಮಾರಸ್ವಾಮಿ ಇದು ಫೋಟೋ ಇದೆ. ಅದಕ್ಕೇನಂತಾರೆ? ನಂದು ರೇವಣ್ಣಂದು ಫೋಟೋ ಇದ್ರೆ ನಾವು ರೇವಣ್ಣನ ಸಪೋರ್ಟ್ ಮಾಡ್ತೀವಿ ಅಂತಲ್ಲ? ಡಿ ಕೆ ಶಿವಕುಮಾರ್ದು ಕುಮಾರಸ್ವಾಮಿದು ಫೋಟೋ ಇದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಜೋಡೆತ್ತುಗಳು ಅಂತಿದ್ರು. ಫೋಟೋ ಇರೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇಟ್ ಇಸ್ ನಾಟ್ ಎನ್ ಗುಡ್ ಎವಿಡೆನ್ಸ್. ಈಗ ಕೇಸ್ ಪ್ರಕರಣ SIT ತನಿಖೆಗೆ ವಹಿಸಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾನೇ ವಹಿಸಿರೋದು. ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ SIT ಇಂದ ಯಾವುದೇ ಅದಿದಾಗಲ್ಲ. ಈಗ ರಮೇಶ್ ಜಾರಕಿಹೊಳಿ ಅಂತ್ಯ ಕಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಪ್ಪ, ಈ ಕೇಸ್ನಲ್ಲಿ SITಗೆ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ, ಬೇರೆದೆಲ್ಲ ಹೇಳಕ್ಕೆ ಹೋಗ್ಬೇಡ. ಈ ಕೇಸ್ನಲ್ಲಿ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಟ್ ಆಗಿ BK ಸಿಂಗ್ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಅದರಲ್ಲಿ SPಗಳು DIG ಇವೆಲ್ಲ ಹಾಕಿದ್ದೀವಿ. ಮಾಡಿ ಈಗ ಶುರು ಮಾಡಿದ್ದಾರೆ, ತನಿಖೆ ಶುರು ಮಾಡಿದ್ದಾರೆ. ಅವ್ರು ಏನು ಬರ್ತದೆ ಅಂತ ಹೇಳಿ ನೋಡೋಣ.